ಹಾಯ್ ಹಲೋ ನಮಸ್ಕಾರ ಶುಭೋದಯ ಎಲ್ಲರಿಗೂ. ಇವತ್ತಿನ ದಿನ ಎಲ್ರಿಗೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಇವತ್ತು ಸಿನಿಮಾ ಇಂಡಸ್ಟ್ರಿ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ನಿಮ್ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಪುನೀತ್ ರಾಜ್ಕುಮಾರ್ ಅವರು ಇತ್ತೀಚೆಗೆ ಸ್ಟಾರ್ ಸಿನಿಮಾಗಳಿಗಿರ್ಬೋದು, ಹೊಸಬ್ರ ಸಿನಿಮಾಗಳಿರ್ಬೋದು, ಎಲ್ರ ಸಿನಿಮಾಗಳಿಗೂ ಹಾಡಾಡ್ತಾರೆ. ಒಂದು ಸಿನಿಮಾ ಟೀಮ್ಗಳಿಗೆ ಎಲ್ರಿಗೂ ಕೂಡ ಪುನೀತ್ ಅವ್ರ ಹತ್ರ ನಾವೊಂದು ಸಿನಿಮಾ ಒಂದು ಹಾಡನ್ನಾದ್ರೂ ಹಾಡಿಸ್ಬೇಕು ಅನ್ನೋದು ಒಂದು ಇಷ್ಟದ ಒಂದು ಇದು. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಈಗ ಯಾವುದೇ ಒಂದು ಇಲ್ಲ ಈ ಸ್ಟಾರ್ ಸಿನಿಮಾಗೆ ಹಾಡಬೇಕು, ಇವ್ರ ಮ್ಯೂಸಿಕ್ಗೆ ಹಾಡಬೇಕು, ಈ ತರದ್ ಯಾವುದೇ ಒಂದು ಬ್ಯಾರಿಯರ್ಸ್ನ ಇಟ್ಕೊಳ್ದೆ ಎಲ್ಲರದ್ದು ಕೂಡ ಒಂದೇ ರೀತಿ ಟ್ರೀಟ್ ಮಾಡುವಂಥದ್ದು ಒಂದು ಒಳ್ಳೆ ಗುಣ. ಇನ್ನೊಂದು ಏನು ಅಂದ್ರೆ, ಯಾಕೆ ಅವ್ರು ಇಷ್ಟೊಂದು ಸಿನಿಮಾಗಳಿಗೆ ಹಾಡ್ತಾ ಇದ್ದಾರೆ ಅಂದ್ರೆ, ಈ ಹಾಡ್ತಾ ಇರೋದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ. ಅದೇನು ಅಂತ ಹೇಳಿದ್ರೆ, ಅವರು ಈ ಹಾಡು ಮೂಲಕ ಬರುವಂತಹ ಹಣ ಏನಿದೆ, 1,00,000 ರೂಪಾಯಿ ಇರಬಹುದು, ಒಂದು ರೆಮ್ಯುನರೇಷನ್ ಅಂತ ಏನ್ ಬರುತ್ತೆ, ಇದನ್ನೆಲ್ಲವನ್ನೂ ಕೂಡ ಅವರು ಒಂದು ಟ್ರಸ್ಟ್ಗೆ ಕೊಡ್ತಾರೆ. ಆ ಟ್ರಸ್ಟ್ ನ ಮೂಲಕ ಒಂದು ಅಬಲಾಶ್ರಮನ ನಡೆಸ್ತಿದ್ದಾರೆ, ಆ ಆಶ್ರಮಕ್ಕೆ ಕೊಡ್ತಾರೆ. ಅದರಿಂದಾನೇ ಆ ಎಲ್ಲಾ ಹಣವನ್ನ, ಅಂದ್ರೆ ಅವರು ಇಲ್ಲ ಇದೊಂದು ಹಾಡ್ತೀನಿ, ಹಾಡದೇ ಇಲ್ಲ ನಾನು, ಈ ತರ ಎಲ್ಲ ಏನು ಹೇಳ್ದೆ ಹಾಡ್ತಾ ಹೋಗ್ತಾರೆ. ಈ ಎಲ್ಲಾ ಹಣವನ್ನ ಟ್ರಸ್ಟ್ಗೆ ಕೊಡ್ತಾರೆ. ಸೊ ಪ್ರತಿಯೊಬ್ರು ಕೂಡ ನಾವು ದುಡಿಯೋದ್ರಲ್ಲಿ ಏನೋ ಒಂದು ಸಣ್ಣ ಭಾಗ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದಲ್ವಾ? ಇದೊಂದು ಎಕ್ಸಾಂಪಲ್ ಅದಕ್ಕೆ.